ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸಹ ಮನೆಯಲ್ಲಿ ತುಳಸಿ ಗಿಡವನ್ನ ಹಾಕಿರುತ್ತೀರಾ? ಪ್ರತಿಯೊಬ್ಬರೂ ಸಹ ವಾರಗಳಲ್ಲಿ ಹಾಗೂ ದೇವರ ಪೂಜೆ ಮಾಡುವಾಗ ತುಳಸಿ ಗಿಡಕ್ಕೆ ಪೂಜೆಯನ್ನು ಸಹ ಮಾಡುತ್ತೀರಾ? ಹಾಗೆ ಮನೆಯಲ್ಲಿರುವಂತಹ ದೊಡ್ಡವರು ಹಾಗೂ ತಂದೆ ತಾಯಿಗಳು ತುಳಸಿ ಎಲೆಗಳನ್ನು ಮಕ್ಕಳಿಗೆ ಹಾಗೂ ಅವರು ಸಹ ಕಿತ್ತುಕೊಂಡು ತಿನ್ನುತ್ತಾರೆ. ನೀವು ಹೀಗೆ ಮಾಡಿದರೆ ಇದೊಂದು ದೊಡ್ಡ ತಪ್ಪಾಗುತ್ತದೆ. ಯಾಕೆಂದರೆ ತುಳಸಿ ಗಿಡವನ್ನು ನೀವು ಪೂಜೆಗೆಂದು ಹಾಕಿರುವಂತಹ ತುಳಸಿ ಗಿಡದಲ್ಲಿ ಎಂದೂ ಸಹ ನೀವು ಎಲೆಗಳನ್ನು ಕಿತ್ತು ತಿನ್ನಬಾರದು. ಅದು ದೇವರ ಹಾಗೆ ನಾವು ಕಾಣುವುದರಿಂದ ಆ ತುಳಸಿ ಎಲೆಗಳಲ್ಲಿ ದೇವರ ಶಕ್ತಿ ಇರುತ್ತದೆ ಮತ್ತು ನಾವು ಶುದ್ಧಿಯಾಗದೆ ತುಳಸಿ ಗಿಡಕ್ಕೆ ಕೈ ಇಡುತ್ತೇವೆ ಹಾಗೂ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಸಹ ಅದನ್ನು ಕಿತ್ತು ತಿನ್ನುತ್ತಾರೆ. ಅದು ಒಳ್ಳೆಯದಲ್ಲ. ನೀವೇನಾದರೂ ತುಳಸಿ ಗಿಡದಲ್ಲಿರುವ ಎಲೆಗಳನ್ನು ತಿನ್ನಬೇಕು ಎಂದು ಬಯಸಿದರೆ ದೇವರಿಗೆ ಪೂಜೆ ಮಾಡುವ ಗಿಡವನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಗಿಡವನ್ನು ತುಳಸಿ ಗಿಡವನ್ನು ಹಾಕಿ ಅದರಲ್ಲಿರುವಂತಹ ಎಲೆಗಳನ್ನು ತಿನ್ನಿ. ಇನ್ನು ನೀವು ಪೂಜೆಗಾಗಿ ನೆಟ್ಟಿರುವಂತಹ ಗಿಡದಲ್ಲಿ ಎಂದೂ ಸಹ ಎಲೆಗಳನ್ನು ಕಿತ್ತು ತಿನ್ನಬೇಡಿ. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಸೂತಕದ ಸಮಯದಲ್ಲೂ ಸಹ ನೀವು ಎಲೆಗಳನ್ನು ಮುಟ್ಟಿದಾಗ ಅದು ನಿಮಗೆ ದರಿದ್ರವಾಗಬಹುದು. ಆದ್ದರಿಂದ ನೀವು ತುಳಸಿ ಗಿಡವನ್ನು ಯಾರನ್ನೂ ಸಹ ಮುಟ್ಟಲು ಬಿಡಬೇಡಿ. ಬೇರೆಯವರು ಸಹ ಅಕ್ಕದ ಪಕ್ಕದ ಮನೆಯವರು ಸಹ ಬಂದು ಕೀಳಲು ಗಿಡಕ್ಕೆ ಯಾರಿಗೂ ಸಹ ಅವಕಾಶ ನೀಡಬೇಡಿ. ಏನಾದರೂ ಹಾಗೆ ಕೀಳಬೇಕಾದರೆ ಬೇರೆ ಗಿಡಗಳಲ್ಲಿ ಕಿತ್ತು ತಿನ್ನಲಿ. ನೀವು ನಿಮ್ಮ ಹೊರತು ಪೂಜೆಯ ಹೊರತು ದೇವರಿಗೆ ಪೂಜೆ ಮಾಡುವಾಗ ಅರಿಶಿಣ ಕುಂಕುಮ ಹಾಗೂ ಹೂಗಳನ್ನು ಇಡುವ ಸಮಯದ ಹೊರತು ಯಾವಾಗಲೂ ಸಹ ತುಳಸಿ ಗಿಡಕ್ಕೆ ಬೇರೆ ಯಾರ ಕೈಗಳನ್ನು ಸಹ ಇರಿಸಬೇಡಿ. ಅದರಿಂದ ತುಳಸಿ ಗಿಡ ಒಣಗುವ ಸಾಧ್ಯತೆ ಇದೆ. ಅದು ಅಶುಭವನ್ನು ಸೂಚಿಸುತ್ತದೆ ಹಾಗೂ ಇದು ದೇವರ ಹಾಗೂ ಲಕ್ಷ್ಮೀ ಶ್ರೀನಿವಾಸರ ನಿವಾಸ ಸ್ಥಾನವಾಗಿರುವುದರಿಂದ ಶುದ್ಧಿಯನ್ನು ಕಾಯ್ದುಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ಆರೋಗ್ಯದ ಯಾವ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ನಂಬುತ್ತಾರೆ. ನೀವು ಪೂಜೆ ಮಾಡುವಾಗ ಈ ತುಳಸಿ ಸೂತ್ರವನ್ನು ಪಠಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಆದ್ದರಿಂದ ಈ ಸೂತ್ರವನ್ನು ಅಂದರೆ ಮಂತ್ರವನ್ನು ಪಠಿಸಿ.